ಅಣ್ಣ ಇದಕ್ಕೆ ಮೇವೆಲ್ಲ ಹೆಂಗೆ ಮಾಡ್ತೀರಿ ಏನು? ಸರ್ ಮೇವು ನಾವು ಏನು ಮಾಡ್ತೀವಿ ಅಂತಂದ್ರೆ ಸರ್, ಬೇರೆ ಟೈಮ್ನಲ್ಲಿ ಸೂಪರ್ ನೇಪಿಯರ್ ಅದನ್ನೆಲ್ಲ ಹಾಕ್ತೀವಿ ಮಳೆಗಾಲದಲ್ಲಿ, ಅವಾಗೆಲ್ಲ ಜಾಸ್ತಿ ಬೆಳೆದಾಗ. ಈಗ ಏನಂತಂದ್ರೆ 1 ವರ್ಷದೊಳಗೆ ಈ ಪ್ರತಿಯೊಂದು ಕಡೆ ಕೊಳೆಯಲಾಗುತ್ತೆ ಸರ್. ಈಗ ಅಂದರೆ ಭತ್ತ ಆಗಲಿ, ರಾಗಿ ಆಗಲಿ, ಶೇಂಗಾ ಒಟ್ಟಾಗಲಿ, ಅದನ್ನೆಲ್ಲ ನಾವು ಈಗ ಶೇಖರಣೆ ಮಾಡ್ತೀವಿ, ಸ್ಟಾಕ್ ಮಾಡ್ತೀವಿ. ಈಗ ಈ ವರ್ಷದಲ್ಲಿ ಈಗ ಜನವರಿಯಿಂದನೂ ಸ್ಟಾಕ್ ಮಾಡ್ತೀವಿ. ಪ್ರತಿ ವರ್ಷ ಒಂದು 3 ಲಕ್ಷ 4 ಲಕ್ಷದವರೆಗೂ ಒಣಮೇವು ಖರೀದಿ ಮಾಡ್ತೀವಿ. 3-4 ಲಕ್ಷದವರೆಗೂ? 3-4 ಲಕ್ಷ ಖರೀದಿ ಮಾಡ್ತೀವಿ. ಈ ಖರೀದಿ ಮಾಡಿ ಮತ್ತೆ ಮಳೆಗಾಲದಲ್ಲಿ ಬೇರೆ ಒಣಮೇವು ಸಿಗಲ್ಲ ಸರ್. ಹಂಗಾಗಿ ಈಗ ಸ್ಟಾಕ್ ಮಾಡ್ಕೊಂಡ್ರೆ ನಮಗೆ ಯಾವಾಗಲೂ ಅವ್ನು ಮೇಯಿಸೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ಈಗ ಬರೀ ಹಸಿಮೇವು ತಿನ್ಸೋದು ಒಳ್ಳೇದಲ್ಲ ಸರ್ ಇವಕ್ಕೆ. ಹಸಿಮೇವು ಅಂತಂದ್ರೆ ಇದರಲ್ಲಿ ಏನಂತಂದ್ರೆ ಸ್ವಲ್ಪ ಈಗ ನಾರಿನಾಂಶ ಇರೋದ್ರಿಂದ ಇದಕ್ಕೊಂದು ಸ್ವಲ್ಪ ತಾಮ್ರ, ಹಂಗಾಗಿ ಇದು ಒಣಮೇವು ಇರೋದ್ರಿಂದ ಬಹಳ ಅನುಕೂಲ ಸರ್. ಅಂದ್ರೆ ಆಕಳುಗಳು ಕೆಡಲ್ಲ ಜಾಸ್ತಿ ಒಣಮೇವು ತಿನ್ನೋದ್ರಿಂದ. ಈಗ ಬರೀ ಹಸಿಮೇವು ಆದ್ರೆ ಅಂತಂದ್ರೆ ಸರ್ ಸ್ವಲ್ಪ ನೀರಿನಂಶ, ವಾಟರ್ ಅಂಶ ಜಾಸ್ತಿ ಇರೋದ್ರಿಂದ ತೆಳ್ಳಗಾಗುತ್ತೆ ಆಕಳುಗಳು. ಕ್ಯಾಲ್ಸಿಯಂ ಬರಲ್ಲ ಸರ್, ಕಡಿಮೆ ಇರುತ್ತೆ ಅದರಲ್ಲಿ. ಈಗ ಬರೀ ಒಬ್ಬೊಬ್ರು ಹೆಂಗ್ ಮಾಡ್ತಾರೆ ಅಂತಂದ್ರೆ ಸರ್, ಬರೀ ಸೂಪರ್ ನೇಪಿಯರ್ ಹಸಿಮೇವು ಬಾರಿ ಬರುತ್ತೆ ಅಂತಾರೆ. ಹಸಿಮೇವು ಅತಿ ಹೆಚ್ಚು ಹಾಕಿದವಷ್ಟು ಆಕಳ ಬೇಕಾಗ್ತವೆ ಸರ್. ಏನು 1 ಟೈಮು ಕೊಡ್ಬೋದು ಅಷ್ಟೇ, ಜಾಸ್ತಿ ಅಂದ್ರೆ 2 ಟೈಮ್ ಕೊಡ್ಬೋದು. ಆದ್ರೆ 2 ಟೈಮ್ ಅಂತಂದ್ರೆ ಬೇರೆ ವಿಧವಾಗಿರ್ತಕ್ಕಂಥ ಮೇವು ಕೊಡ್ಬೇಕು ಸರ್. ಈಗ ಅದೊಂದು ತುಂಬಾ ಜನ ತಪ್ಪು ಕಲ್ಪನೆ ಇದೆ ನೀವು ಹೇಳ್ದಂಗೆ, ಹಸಿಮೇವೆ ಚೆನ್ನಾಗಿ. ಇಲ್ಲ, ಹಸಿಮೇವು ಚೆನ್ನಾಗಿ ಅಂತಂದ್ರೆ ಸರ್ ಅದು ವೆರೈಟಿ ಇದೆ. ನಾವು ಕೊಡ್ತಕ್ಕಂಥ, ಈಗ ನಾವು ಊಟ ಮಾಡ್ತೀವಿ ಸರ್, ಬರೇ ರೈಸೇ ತಿಂದ್ರೆ ಹೆಂಗಾಗುತ್ತೆ? ಎನಿ ಟೈಮ್ ನಾವು ಅದರಲ್ಲಿ ಅಕ್ಕಿ ತಿನ್ಬೋದು, ಒಳ್ಳೊಳ್ಳೆ ರೈಸ್ ಎಲ್ಲ ತಿನ್ಬೋದು, ರೈಸ್ ತಿನ್ಬೋದು, ಬಾಸುಮತಿ ತಿನ್ಬೋದು, ಅದು ತಿನ್ಬೋದು, ಒಳ್ಳೊಳ್ಳೆ ಕಾಸ್ಟ್ಲಿ ಕೊಟ್ಟು ದುಡ್ಡಿದೆ ಅಂತ ತಗೋಬೋದು. ಆದ್ರೆ ಆರೋಗ್ಯಕ್ಕೆ ಮಾತ್ರ ಬರೇ ರೈಸ್ ಆದ್ರೆ ಸಿಗಲ್ಲ. ಎಲ್ಲ ಒಂದು ವಿಧವಾಗಿರ್ತಕ್ಕಂಥ ಖನಿಜಾಂಶಗಳಾಗ್ಲಿ ಮತ್ತೆ ಪೌಷ್ಟಿಕಾಂಶ ಇರಲ್ಲ. ಯಾವ್ದ್ರಲ್ಲಿ ಒಂದರಲ್ಲಿ ಜಾಸ್ತಿ ಇದ್ರೆ ಪ್ರೋಟೀನ್ ಇರ್ಬೋದು, ಒಂದು ಕ್ಯಾಲ್ಸಿಯಂ ಇರ್ಬೋದು, ಬೇರೆ ಯಾವ್ದಾದ್ರೂ ಆಗಿರ್ಬೋದು. ಅದರಂತೆ ಇದು ರಾಗಿ ಮೇವು ಕೊಡ್ಬೇಕು ಸರ್ ನಾವು. ಒನ್ ಟೈಮು ಭತ್ತದ ಹುಲ್ಲು ಕೊಡ್ತೀವಿ. ಮತ್ತೆ ಇನ್ನೊಂದು ಟೈಮು ಈಗ ಉಳ್ಳಿ ಉಬ್ಳು, ಅದು ಈ ಸರಿ ಶೇಂಗಾ ಒಟ್ಟು ಖಾಲಿ ಆಗಿದೆ ಸರ್. ಈಗ ಮೊನ್ನೆ 1 ತಿಂಗಳಾಯ್ತು, ಅದು ಖಾಲಿ ಆದ್ರಿಂದ ಈಗ ಉಳ್ಳಿ ಉಬ್ಳು ಕೊಡ್ತಾ ಇದೀವಿ. ಅದನ್ನ ಬಿಟ್ಟರೆ ನಾವು 1 ಟೈಮ್ ಮೇವು ಇದು ಮೆಕ್ಕೆಜೋಳ ನೋಡಿದಣ, ಅದು ಮೇವಿನ ಪರ್ಪಸ್ ಅದು ಮೇವಿನ ಪರ್ಪಸ್ ನೋಡಿ ಸರ್. ಅದು ಈಗ ಅದನ್ನು ಮಲ್ಚಿಂಗ್ ಮಾಡಿ ಹಾಕಿದೀರಾ ಅಂದ್ರೆ ಸರ್, ಈಗ ನಾವು ದನಗಳಿಗೆ ಅನ್ಕೊಂಡ್ರೆ ರೈತರಲ್ಲಿ ತಪ್ಪು ಜಾಸ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಸರ್, ದನಗಳಿಗೆ ಯಾಕೆ ಬಂಡವಾಳ ಹಾಕ್ಬೇಕು ಅಂತಾರೆ. ದನಗಳಿಗೆ ಮೇಸೋದಕ್ಕೆಲ್ಲ ನೀನು ಇಷ್ಟಕ್ಕೊಂದು ಬಂಡವಾಳ ಹಾಕಿದ್ರೆ ಹೆಂಗೆ ಅಂತಾರೆ. ನಾನು ಅಷ್ಟು ಬಂಡವಾಳ ಹಾಕಿರೋದ್ರಿಂದ ಈಗ ಒಳ್ಳೆ ಮೇವು ಬರ್ತಾ ಇದೆ. ಹೌದು, ಅವಾಗಲೇ ಒಳ್ಳೆ ಮೇವು ಬರೋದ್ರಿಂದ ಉದ್ದೇಶ ಏನಂತಂದ್ರೆ ಸರ್, ನಾವು ಬೇಜವಾಬ್ದಾರಿಗೆ ಆಕಳುಗಳು ಅಂತಂದ್ರೆ ಬೇರೆ ಎಲ್ಲ, ಆಕಳು ಕೊಡ್ತಕ್ಕಂಥ ನಮ್ಮ ಆದಾಯಕ್ಕಾಗಿ ಕಟ್ಟಿದೀವಿ ಅಂತಂದ್ರೆ ಅದನ್ನ ಒಳ್ಳೆ ಲಾಭದಾಯಕವಾಗಿ ನೋಡ್ಕೊಂತಕ್ಕಂಥ ನಮ್ಮ ಕರ್ತವ್ಯ. ಈಗ ನೋಡಿ ಸರ್, ಇದನ್ನ ಮಾಡಿರೋದ್ರಿಂದ ಈಗ ಸುಮಾರು ಇನ್ನು 1.5 ತಿಂಗಳು ನೋಡಿ ಸರ್. ಇದು 1.5 ತಿಂಗಳು ಅಷ್ಟೇ ಇದು ನಮ್ಮ ಡೇಟ್ ಇದೆ. 1.5 ತಿಂಗಳಿಗೆ ಹಾಕಿರ್ತಕ್ಕಂಥ ಮೆಕ್ಕೆಜೋಳ ನಾನು ಯಾವುದೇ ತರ ಒಂದು ರಾಸಾಯನಿಕವಾಗಿ ಗೊಬ್ಬರ ಕೊಟ್ಟಿಲ್ಲ, ಇದುವರೆಗೂ ಗೊಬ್ಬರ ಕೊಟ್ಟಿಲ್ಲ. ಬರೇ ಈಗ ನಾನು ಹಿಂದಿನ ವರ್ಷ ಇದು ದನದ ಕೊಟ್ಟಿಗೆ ಗೊಬ್ಬರನೇ ಹಾಕಿರ್ತಕ್ಕಂಥದ್ರಲ್ಲಿ ಮಲ್ಚಿಂಗ್ ಮಾಡಿ ಬೆಡ್ ಹೊಡೆದಿದ್ದೀನಿ, ಮಲ್ಚಿಂಗ್ ಮಾಡಿ ಡ್ರಿಪ್ ಮಾಡಿದ್ದೀನಿ. ಈಗ ನೋಡಿ ಸರ್ ಹೆಂಗಿದೆ. ಈಗ ಹುಳ ಎಲ್ಲ ಬಿದ್ದಿದೆ, ಮತ್ತೆ ಔಷಧ ಸಿಂಪರಣೆ ಮಾಡಿಲ್ಲ. ದನಗಳಿಗೋಸ್ಕರ ಮಾಡ್ತೀನಂದ್ರೆ ಔಷಧ ಸಿಂಪರಣೆ ಮಾಡಿಲ್ಲ. ಎಲ್ಲ ಆರ್ಗಾನಿಕ್ ಆಗಿ ಇರ್ಬೇಕಂತಂದ್ರೆ ನಾನು ಮಾಡಿದ್ದೀನಿ. ಅಂದ್ರೆ ಉದ್ದೇಶ ಏನಂತಂದ್ರೆ ಸರ್, ನಾವು ಹಿಂಗೆ ಮಾಡಿರೋದ್ರಿಂದ ಯಥೇಚ್ಛವಾಗಿ ಇದು ಪ್ರೋಟೀನ್ ಜಾಸ್ತಿ ಬರುತ್ತೆ. ಈಗ ನಾವು ಫುಡ್ಡಿನ ಖರ್ಚು ಕಡಿಮೆ ಮಾಡ್ಕೋಬೋದು. ಇದನ್ನ ನಾವು ಏನಂತಂದ್ರೆ, ಈಗ ರೈತರು ಹೆಂಗೆ ಮಾಡ್ತಾರೆ ಸರ್, ಅದರಲ್ಲಿ ತೆನೆ ಬರಲಿ, ರೇಟ್ ಸಿಗಲಿ ಸಿಗದೇ ಇರಲಿ, ಮೆಕ್ಕೆಜೋಳ ಹಾಕಿದ್ವಿ ದನಗಳಿಗೆ ಯಾಕೆ ಅಂತ ಅನ್ನೋದು ಮಾರಾಟ ಮಾಡೋದು. ಅದು ತೆನೆ ಇಷ್ಟೇ ಬರಲಿ, ಅದು ಎಷ್ಟೇ ಬರಲಿ, 1500 ರೂಪಾಯಿ ರೇಟ್ ಸಿಗಲಿ, 1600 ರೂಪಾಯಿ ರೇಟ್ ಸಿಗಲಿ, ಅದನ್ನೆಲ್ಲ ದನಗಳಿಗೆ ಹಾಕೋದು ಬೇಡ ಅಂತ ಅನ್ನೋದು, ಅದನ್ನ ಕಟಾವ್ ಮಾಡೋದು, ಕೊಟ್ಬಿಡೋದು ದಲ್ಲಾಳಿಗಳು, ವ್ಯಾಪಾರಸ್ಥರಿಗೆ ಕೊಟ್ಬಿಡೋದು, ಅಂದ್ರೆ ದುಡ್ಡಾಗುತ್ತೆ ಅಂತ. ಇಲ್ಲಿ ಇನ್ನೊಂದು ತಪ್ಪು ಏನ್ ಮಾಡ್ತಿದಾರೆ ಅಂತಂದ್ರೆ, ಇವ್ರು ಖರೀದಿ ಮಾಡ್ತಾರೆ, ಮೇವನ್ನೆಲ್ಲ ಖರೀದಿ ಮಾಡಕ್ ಹೋಗ್ತಾರೆ. ಖರೀದಿ ಮಾಡಿರ್ತಕ್ಕಂಥ ದುಡ್ಡು ಜಾಸ್ತಿ ಆಗುತ್ತೆ ಸರ್, ನಮಗೆ ಖರ್ಚು ಭಾಳ ಆಗುತ್ತೆ. ಈಗ ಒಂದು ರಾಗಿ ಹುಲ್ಲು ನಾವು ಕೇಳಕ್ ಹೋದ್ರೆ ಸರ್, ನಮ್ಮ ಏರಿಯಾದಾಗೆಲ್ಲ 12,000 15,000ದವರೆಗೂ ಒಂದು ಲೋಡ್ ರಾಗಿ ಹುಲ್ಲಿಗೆ, ಒಂದು ಟ್ರ್ಯಾಕ್ಟರ್ ಲೋಡ್ಗೆ. ಈ ಭತ್ತದ ಹುಲ್ಲು ತರಕ್ ಹೋದ್ರೆ ಸರ್, ನಮ್ಮ ಕಣೇಕಲ್, ರಾಯದುರ್ಗ, ಆಂಧ್ರ ಕಡೆಯಿಂದ ಎಲ್ಲ ತರ್ತಾರೆ. ನಮಗೆ 10,000 ರೂಪಾಯಿಗೆ ಒಂದು ಲೋಡ್ ಹಾಕ್ತಾರೆ, 9,000 10,000 ರೂಪಾಯಿಗೆ ಒಂದು ಲೋಡು. ಅದನ್ನ ಒಣ ಮೇವನ್ನ ಖರೀದಿ ಮಾಡಿ ಅಷ್ಟಕ್ಕೊಂದು ಬಂಡವಾಳ ಸ್ಟಾಕ್ ಮಾಡ್ತೀವಿ ಸರ್. ಅದ್ರ ಬದಲಾಗಿ ಇದನ್ನ ನೋಡಿ ಸರ್, ಈಗ ನೋಡಕ್ಕೆ ನಮಗೆ ಸ್ವಲ್ಪ ಇದೆ, ಒಂದು ಎಕರೆ ಬರಲ್ಲ ಇದು, ಅರ್ಧ ಎಕರೆ ಸ್ವಲ್ಪ ಜಾಸ್ತಿ ಬರ್ಬೋದೇನೋ.
ಇದನ್ನು ಸರ್ ನಾವೀಗ ಸೈಲೇಜ್ ರೂಪದಲ್ಲೋ ಮತ್ತೊಂದು ಈಗ ಹಂಗೆ ನಾವು ಹಸೆ ಮೇವು ಮೆಕ್ಕೆಜೋಳ ಹಾಳುಗಳು ಬರುತ್ತಲ್ಲ ಅವಾಗ ಕಟ್ ಮಾಡಿ ಹಾಕಿದ್ರೆ ಸರ್ 5 kg ಕೊಡ್ತಕ್ಕಂಥದ್ದು 10 ಲೀಟ್ರು ಕೊಡ್ತಕ್ಕಂಥ ಹಾಕ್ಲಿಕ್ಕೆ 5 kg ಕೊಡ್ತೀವಿ ಸರ್ ನಾವು ಫೀಡ್ ಎಲ್ಲ. ಅವಾಗ ನಮಗೆ ಬರೀ ಇದರಲ್ಲಿ 2.5 kg ಕೊಟ್ಟರು ಸಾಕಾಗುತ್ತೆ. ಅಂದ್ರೆ ಇದರಲ್ಲಿ ಪ್ರೋಟೀನ್ ಈಗ ಒಳ್ಳೆ ಮೆಕ್ಕೆಜೋಳ ಹಾಳುಗಳು ಬರುತ್ತಲ್ಲ ಆ ಟೈಮಲ್ಲಿ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಏನು ಮಾಡ್ತೀವಿ, ನಮಗೆ ಫುಡ್ಡಿನ ಖರ್ಚು ಕಡಿಮೆ ಆಯಿತು, ಇಲ್ಲಿ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಈಗ ಅದನ್ನು ತಿಳ್ಕೊಳ್ಳಲ್ಲ ಸರ್, ರೈತರು ತಿಳ್ಕೊಳ್ಳಲ್ಲ, ಯಾರನ್ನೂ ತಿಳ್ಕೊಳ್ಳಲ್ಲ ಅದನ್ನು. ಈಗ ಫುಡ್ ಎಲ್ಲ ಬರ್ತಿತ್ತಲ್ಲ ಮೊದಲು ಆ ಥರ ಏನಾದರೂ ಫುಡ್ ಕೊಡ್ತಾ ಇದ್ದೀರಾ? ನಾವು ಕೊಡ್ತೀವಿ, ಪೆಲೆಟ್ ಅಂತ ಬರುತ್ತೆ ಸರ್, ಅದು ಕೊಡ್ತೀವಿ. ಅದು ನಾವು ಯಾವುದೇ ಆಗಿರಲಿ ಸರ್, ರೈತರಿಗೆ ಹೇಳ್ತಕ್ಕಂಥದ್ದು ಏನಂತಂದರೆ, ನಾವು ಇಷ್ಟು ದಿನ ಮಾಡಿರ್ತಕ್ಕಂಥದ್ದು ಏನಂತಂದರೆ ಸರ್, ಬರೀ ಪ್ಯಾಲೆಟಲ್ಲಿ ಬರ್ತಕ್ಕಂಥದ್ದು ಕೊಟ್ಟರೆ ಯಾವುದೇ ಕಂಪ್ನಿ ಆಗಿರಲಿ ಸರ್, ನೀನು 1500 ಅಲ್ಲ 2000 ರೂಪಾಯಿದು 50 kg ತೊಗೊಂಬಂದು ಕೊಟ್ರು ಹಾಲು ಬರಲ್ಲ ಸರ್, ಕಡಿಮೆ ಆಗುತ್ತೆ, ಜಾಸ್ತಿ ಹಾಲು ಬರಲ್ಲ. ಏನು ಒಟ್ಟಿಗೆ ನಾವು ಕೊಡ್ತೀವಿ ಅಂತ ಅನ್ನೋದಕ್ಕೆ ಕೊಡಬೇಕಾಗತ್ತೆ. ಅದರ ಜೊತೆಗೆ ಸರ್ ನಾವು ಕಷ್ಟ ಪಡಬೇಕು. ರೈತರು ಅಂತಂದರೆ ನಾವು ತಗೊಂಬಂದ್ವಿ ಕಷ್ಟ ಆಗಬಾರ್ದು. ನಮ್ಮ ಮೆಕ್ಕೆಜೋಳನ 1500-1600 ರೂಪಾಯಿಗೆ ದಲ್ಲಾಳಿಗಳು ಕೊಟ್ಬಿಡ್ತೀವಿ. ಹೌದು. ನಾವು ಫುಡ್ಡು ಖರೀದಿ ಮಾಡ್ತೀವಿ, ಎಷ್ಟು 3000 ರೂಪಾಯಿಗೆ 1 ಕ್ವಿಂಟಲ್, 30 ರೂಪಾಯಿ kg. ಅದನ್ನು ಖರೀದಿ ಮಾಡಿದಾಗ ಏನಾಗುತ್ತೆ ಸರ್, ನಮಗೆ ಖರ್ಚು ಜಾಸ್ತಿ ಆಗುತ್ತೆ. ನಾವು ಕೊಡೋದು, ನಾವು ಬೆಳೆದಿರ್ತಕ್ಕಂಥದ್ದು ಕಡಿಮೆ ಕೊಡ್ತೀವಿ, ಮತ್ತು 1 to double ರೇಟ್ ಕೊಟ್ಟು ನಾವು ತರ್ತೀವಿ. ಇದು ಮತ್ತು ಇದು ನೋಡಿ, ಇದು ಒಂದು ಹೊಸ ತಳಿ. ಇದು ಯಾವ್ದಣ್ಣ ಇದು ತಳಿ? ಕಾಫ್ ಇದು ಅಂದ್ರೆ ರಿಸರ್ಚ್ ಆಗಿರ್ತಕ್ಕಂಥ ಸೀಡ್ಸ್ ಅದು. ಅಂದ್ರೆ ಪ್ರೋಟೀನ್ ಜಾಸ್ತಿ ಬರುತ್ತೆ. ಮತ್ತೆ ಅದು ಬೇಲಿ ಮೆಂತೆ ಅಂತ ಸರ್. ಅದು ಬೇಲಿ ಮೆಂತೆನಾ? ಬೇಲಿ ಮೆಂತೆ. ಅದು ಇದೆಲ್ಲದನ್ನು ಇದು ಹಸುಗಳಿಗೆ ಅಂತೆಲ್ಲ ಸ್ಟಾರ್ಟ್ ಹಾಕಿರೋದು ಸರ್. ಪೂರ್ತಿ 1 ಎಕರೆ ಇದಕ್ಕೆ ಮೀಸಲಿದೆ ಅಣ್ಣ? ಇದಕ್ಕಾಗಿನ ಅಂದ್ರೆ ಸರ್, ನಾನು ಖರ್ಚು ಕಡಿಮೆ ಆಗಬೇಕು ನಮಗೆ. ಒಂದು 100 ರೂಪಾಯಿದಲ್ಲಿ ಇದನ್ನೆಲ್ಲ ಮಾಡ್ಕೊಂಡಾಗ ಒಂದು 60 ರೂಪಾಯಿ ನಮಗೆ ಆಗುತ್ತೆ. ಇದು ಏನು ಇಲ್ಲ ಅಂತಂದ್ರೆ ಎಲ್ಲದೂ ಖರೀದಿ ಮಾಡಿದ್ರೆ ನಮಗೆ ಒಂದು 30% ಲಾಭ ಆಗುತ್ತೆ, 70% ಖರ್ಚಾಗುತ್ತೆ. ಅವಾಗ ಏನಾಗ್ತದೆ, ಹೈನುಗಾರಿಕೆ ನಷ್ಟ ಆಗುತ್ತೆ. ಏನ್ ಮಾಡಿದ್ದು ನಾವು ಅಲ್ಲೇದ ಅಲ್ಲಿಗೆ ಆಯ್ತು, ಮೇವಿಗೆ ಆಯ್ತು, ಫುಡ್ಗೆ ಆಯ್ತು, ಹಿಟ್ಟಿಗೆ ಆಯ್ತು, ಎಲ್ಲದ ಅದೇ ಸರಿ ಆಯ್ತು, ಇದು ಮಾಡೋದ ಬೇಡ ಅಂತ ಅನ್ಸುತ್ತೆ. ಅವಾಗ ರೈತರು ಬೇಸತ್ತು ಏನ್ ಮಾಡ್ತಾರೆ, ಇದು ಬೇಡ ಬಿಡಪ್ಪ ಅಂತ ಅಂತಾರೆ, ಆಕಳ ತೆಗಿತಾರೆ. ಈಗ ತೆಗಿಬೇಕನ್ನೋ ಉದ್ದೇಶ ಏನಂತಂದ್ರೆ ಸರ್, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ, ನಾವು ಮಾಡ್ತಕ್ಕಂಥ ಒಂದು ಈ ಮೇವಿನ ಒಂದು ರೀತಿಯಾಗಲಿ, ಫೀಡ್ ರೀತಿಯಲ್ಲಿ ಆಗಲಿ, ನಾವು ಸರಿಯಾದ ರೀತಿಯಿಂದ ಕೊಡದೇ ಇರ್ತಕ್ಕಂಥದ್ದು ನಮಗೆ ಲಾಸ್. ಇಲ್ಲ ಅಂತಂದ್ರೆ ಹೈನುಗಾರಿಕೆಯಲ್ಲಿ ಯಾವತ್ತೂ ಲಾಸ್ ಆಗಲ್ಲ. ಲಾಸ್ ಆಗ್ಬೇಕಂತಂದ್ರೆ ಒಂದೇ ಸರ್, ಏನಂತಂದ್ರೆ ಕೆಚ್ಚಲು ಬಾವು ಬಂದಾಗ ಸ್ವಲ್ಪ ಲಾಸ್ ಆಗುತ್ತೆ. ಅದು ಏನಾದ್ರೂ ಫುಲ್ ಬರ್ನ್ ಆದ್ರೆ ಮಾತ್ರ ಲಾಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಎರಡನೇದು, ನಾವು ಕೊಡ್ತಕ್ಕಂಥ ಆಹಾರ ಕಡಿಮೆ ಕೊಡ್ತೀವಿ. ಯಾಕೆ ಕೊಡ್ಬೇಕು, 10 ಲೀಟರ್ ಹಾಲು ಕೊಡೋ ಕೆಪಾಸಿಟಿ ಇರುತ್ತೆ ಸರ್. ಅದು ನಮಗೇನಾಗುತ್ತೆ, 3 kg ಕೊಟ್ಟರೆ ಜಾಸ್ತಿ ಆಯ್ತು, 4 kg ಕೊಟ್ಟರೆ ಜಾಸ್ತಿ ಆಯ್ತು, 80 ರೂಪಾಯಿ 100 ರೂಪಾಯಿ ಹೋಯ್ತು. ಅವಾಗ ಏನು ಮಾಡ್ತೀವಿ, ಸ್ಟಾರ್ಟಿಂಗ್ ಇದರ ಟೈಮ್ನಲ್ಲಿ ಸ್ವಲ್ಪ ನಾವು ಫೀಡು 3 kg ಕೊಟ್ಟರು 10 ಲೀಟರ್ ಕೊಡುತ್ತೆ, 4 kg ಕೊಟ್ಟರು ಕೊಡುತ್ತೆ ಸರ್. ಅಂದರೆ ಬಾಡಿಯಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಇರುತ್ತೆ, ಹಂಗಾಗಿ ಕೊಡುತ್ತೆ. ಅದನ್ನೇ ನಾವೇನು ಮಾಡ್ತೀವಿ, ಅವಾಗ 1 ತಿಂಗಳು ಲಾಭ ಅನಿಸುತ್ತೆ. ಆ ಲಾಭಕ್ಕೋಸ್ಕರ ಏನು ಮಾಡ್ತಾನೆ ರೈತ, ಕಂಟಿನ್ಯೂ ಮಾಡ್ತಾನೆ ಅದನ್ನೇ 2 kg ಕೊಡೋದು, 3 kg ಕೊಡೋದು. ಅದು 10 ಲೀಟರ್ ಕೊಡ್ತಕ್ಕಂಥದ್ದು 2ನೇ ತಿಂಗಳಲ್ಲಿ ಏನಾಗುತ್ತೆ, ಒಂದು 7 ಲೀಟ್ರಿಗೆ ಬರುತ್ತೆ. 3ನೇ ತಿಂಗಳಾಗುತ್ತೆ, ಅಲ್ಲಿ 5 ಲೀಟ್ರಿಗೆ ಬರುತ್ತೆ. ಇದು ನಾವು ಅವಾಗ 10 ಲೀಟರ್ ಕೊಡೋದಕ್ಕೆ 3 kg ಕೊಟ್ಟಿದ್ದೆ, ಈಗ 5 ಲೀಟರ್ ಕೊಡುತ್ತೆ. ಅಷ್ಟಕ್ಕೊಂದು ಬೇಡ, 1 kg ಕೊಡಂತಾನೆ, ಕಡಿಮೆ ಮಾಡ್ತಾನೆ. ಅವಾಗ ಏನು ಮಾಡುತ್ತೆ ಸರ್, ನೀನು ಕಡಿಮೆ ಕೊಡ್ತೀನಿ, ನಾನು ಕಡಿಮೆ ಕೊಡ್ತೀನಿ. ಅವಾಗ ಏನಾಗುತ್ತೆ, ಆಕಳ ಫುಲ್ ವೀಕ್ ಆಗುತ್ತೆ. ಅದ್ರಲ್ಲಿ ಶಕ್ತಿ ಎಲ್ಲಿಂದ ಇರುತ್ತೆ ಸರ್? ನಾವು ಅದಕ್ಕೆ ಬಾಡಿ ಒಳಗೆ ಶಕ್ತಿ ಕೊಟ್ರೆ ಅದು ನಮಗೆ ವಾಪಸ್ ಹಾಲಿನ ಮುಖಾಂತರ ನಮಗೆ ಕೊಡುತ್ತೆ. ಇವಾಗ ನಿಮಗೆ ತಿಂಗಳಿಗೆಲ್ಲ ಎಷ್ಟು ಆದಾಯ ಬರ್ತಿದೆ? ಈಗ ನಮ್ಮ ತಿಂಗಳಲ್ಲಿ ಸರ್ 1 ಲಕ್ಷ ರೂಪಾಯಿ ಪೇಮೆಂಟ್ ಇದೆ. 1 ಲಕ್ಷ ರೂಪಾಯಿದಲ್ಲಿ ನನ್ನ ಖರ್ಚು ಎಲ್ಲ ತೆಗೆದ್ರೆ ಒಂದು 50,000 ರೂಪಾಯಿ ಕರೆಕ್ಟ್ ಆಗಿದೆ. 50% ಕರೆಕ್ಟ್ ಆಗುತ್ತೆ. 50,000 ಖರ್ಚು, 50,000 ರೂಪಾಯಿ ಖರ್ಚು ಕಂಪಲ್ಸರಿ, ಮೇಂಟೆನೆನ್ಸ್ ಎಲ್ಲ ಸೇರಿದ್ರೆ 50,000 ರೂಪಾಯಿ ಬೇಕೇ ಬೇಕು. ಮೊದಲೆಲ್ಲ ಜಾಸ್ತಿ ಬರ್ತೈತಲ್ಲ? ಮೊದಲೆಲ್ಲ ಅಂದ್ರೆ ಹಾಲು ಜಾಸ್ತಿ ಮಾಡಿದ್ದೀವಿ ಸರ್. ಹಾಲು ಜಾಸ್ತಿ, 2 ಕ್ಯಾನ್ ಹಾಲು ಕೊಡ್ತಿದ್ವಿ. 2 ಲಕ್ಷ ರೂಪಾಯಿವರೆಗೂ ಪೇಮೆಂಟ್ ಅಂದ್ರೆ 1 ಲಕ್ಷ ರೂಪಾಯಿ ಖರ್ಚು ತೆಗೆದ್ರೆ 1 ಲಕ್ಷ ರೂಪಾಯಿ ನಾವು ಸೇವ್ ಮಾಡ್ತಿದ್ವಿ. ಅಂದ್ರೆ ಅವಾಗ ಲೇಬರ್ ಇದೆ ನಮ್ಮ ಜೊತೆಗೆ. ಆ ಜೊತೆಗಿದ್ದಾಗ ನಾವು ಎಲ್ಲರ ಸಹಕಾರದಿಂದ ನಾವು ಹೆಚ್ಚಿನ ಮಾಡ್ತಿದ್ವಿ. ಅಷ್ಟು ಕಷ್ಟಕ್ಕೆ ತಕ್ಕಂಗೆ ಮಾಡಿದಷ್ಟು ನೀಡಿ ಭಿಕ್ಷೆ ಇದ್ರಾಗ. ನಮ್ಗೆ ಎಷ್ಟು ಪ್ರತಿಫಲ, ನಮ್ಗೆ ಎಷ್ಟು ಕಷ್ಟ ಬೇಕೋ ಅಷ್ಟು ಪ್ರತಿಫಲ ಆಕಳದಲ್ಲಿ ಯಾವತ್ತೂ ತೊಂದರೆ ಇಲ್ಲ. ಎಲ್ಲರಿಗೂ ನಾನು ಹೇಳ್ತಾ ಇರತಕ್ಕಂಥದ್ದು ಏನಂತಂದ್ರೆ ಸರ್, ನಿಜವಾಗ್ಲೂ ಹೈನುಗಾರಿಕೆ ಮಾಡಿದ್ರೆ ನಷ್ಟ ಅಂತೂ ಇಲ್ಲ. ನನ್ನ ಅನುಭವದ ರೀತಿಯಿಂದ ಅಂತೂ ಇಲ್ಲ ಸರ್. ಬೇರೆಯವ್ರ ಅನುಭವದ ಲೆಕ್ಕಾಚಾರಕ್ಕೆ ಹೆಂಗಾಗುತ್ತೋ ಗೊತ್ತಿಲ್ಲ. ನನ್ನ ಇದರಲ್ಲಂತೂ ನಾನು ಏನು ಯಾವುದ್ರಲ್ಲಿ ಅಂತಂದು ಬಂದಿಲ್ಲ. ನಾನು ಮಾಡಿದ್ದು ಹೈನುಗಾರಿಕೆಯಿಂದಲೇ 3 ವರ್ಷ ಹೇಳಿದ್ನಲ್ಲ ಸರ್. ನಾನು ಫಸ್ಟ್ 3 ವರ್ಷ ವ್ಯವಸಾಯ, ನಾನು ಅಂದರೆ ನನ್ನ ಒಂದು ಲೈಫಲ್ಲಿ ಫಸ್ಟ್. ಅದಾದಮೇಲೆ ನನ್ನ ಜರ್ನಿನ ಹೈನುಗಾರಿಕೆಯಲ್ಲೇ ಬಂದಿದ್ದೀನಿ. ಎಲ್ಲ ಅನುಕೂಲತೆ, ಮನೆ ಕಟ್ಕೊಂಡಿದ್ದೀನಿ, ಒಂದು 17-18 ಲಕ್ಷ ರೂಪಾಯಿ ಮನೆಗೆ ಹಾಕಿದ್ದೀನಿ.
ಮತ್ತೆ ಒಂದು ಮಗಳು ಮದುವೆ ಮಾಡಿದ್ದೀನಿ. ಹ್ಮ್ ಹ್ಮ್ ಹ್ಮ್. ನಾವು ಎಲ್ಲ ಅನುಕೂಲತೆ ಏನೇನು ಬೇಕು ಎಲ್ಲ ಸಕಲ ಸವಲತ್ತುಗಳು ನಾನು ಮಾಡ್ಕೊಂಡಿದ್ದೀನಿ. ಹಳ್ಳಿಯಲ್ಲಿ ಜೀವನ ಮಾಡೋದಕ್ಕೆ ಏನ್ ಬೇಕು ಎಲ್ಲ ಎಲ್ಲದು ರೀತಿ. ಎಲ್ಲದಾಗೂ ನನಗೆ ಇದು ಬೇಕಾಗಿತ್ತು ಅಂತ ಕೊರತೆ ಅಂತ ನನಗಿಲ್ಲ. ಅಗತ್ಯಗಳಿಗೆ ಎಲ್ಲ ಸರಿಯಾಗಿದೆ ಎಲ್ಲದೂ ಈಗ. ಕರೆಕ್ಟಾಗಿ ಆಗಿದೆ. ಈಗ ಅಣ್ಣ ಮನೆ ನೋಡಿದೆ ನಿಮ್ದು. ಹ್ಮ್ ಅಂದ್ರೆ ನಾನು ಬಂದ ತಕ್ಷಣ ಅದನ್ನೇ ಅಬ್ಸರ್ವ್ ಮಾಡಿದ್ದು. ಈಗ ಅಂದ್ರೆ ಇತ್ತೀಚೆಗೆ ಕಟ್ಟಿಸ್ದಂಗಿದ್ದೀರಾ, ಆದ್ರೆ ಹಾ. ಕಂಬಗಳೆಲ್ಲ ಹಾಕ್ಸಿದ್ರಿ, ಏನು ಅಂದ್ರೆ ಅದೇ ವಿಶೇಷ ನಮ್ಮ ಅದು? ಅಮ್ಮರ ಆಸೆ ಒಂದಿತ್ತು ಸರ್ ಅದು. ಹ್ಮ್ ಹ್ಮ್ ಇಲ್ಲ ಓಲ್ಡ್ ಫ್ಯಾಷನ್ ಲೆಕ್ಕಕ್ಕೆ ಇರ್ಬೇಕಂತ ಹ್ಮ್ ಅನ್ನೋದು. ಹ್ಮ್ ಹ್ಮ್. ಹಂಗಾಗಿ ನಾವು ಕಂಬದ ಮನೆಯೇ ಒಂಥರ ಹಿರಿಯರ ಇದು ಇದ್ದಂಗೆ ತಲೆಭಾರ ಇದ್ದಂಗಪ್ಪ ಅದು. ಒಂದು ಬಿಗಿನದು ಹಂಗೆ ಇರ್ಬೇಕು ಅನ್ನೋದಕ್ಕೆ ನನ್ನ ತೊಲೆ ಕಂಬನ ಹಾಕ್ಸಿನೇ ನಾನು ಕಟ್ಸಿರೋದು. ಹ್ಮ್. ಒಳ್ಳೇದಂತ ಚೆನ್ನಾಗಪ್ಪ ಈಗ ನೀವು ಮಾಡಿರೋದೇ ಭಾಳ ಚೆನ್ನಾಗ ಅಂತಂದು ಈಗ ಅದು ಎಲ್ಲರಿಗೂ ಟ್ರೆಂಡ್ ಚೆನ್ನಾಗಿ ಆಗ್ತಾ ಇದೆ ಟ್ರೆಂಡ್ ಆಗಿ ಮತ್ತೆ. ಕಾಣಿಸ್ತಿದೆ ಈಗ. ಅಮ್ಮರ ಆಶಯ ಇದಂತೆ ಅದು ಹಾ ಕಟ್ಸಿ. ಹೌದು ಸರ್, ಹೌದೌದು. ನಮ್ಮ ಅಮ್ಮರು ನಾವು ಮನೆ ಕಟ್ಸಿದ್ವಿ, ಮನೆ ಕಟ್ಸಿ ಓಪನಿಂಗ್ ಆಗಿದ್ದಿಲ್ಲ ಸರ್, ಅವಾಗಲೇ ತೀರ್ಕೊಂಡು ಎಕ್ಸ್ಪೈರ್ಡ್ ಆದ್ರು. ಅದು ನೋಡ್ಲಿಲ್ಲ, ನಾವು ಮಾಡಿದ್ಮೇಲೆ ಅವ್ರ ಆಸೆ ಅಂತ ಮಾಡಿದ್ವಿ, ಅದು ನೋಡ್ಲಿಲ್ಲ, ನೋಡಕ್ಕೆ ಅವಕಾಶ ಯೋಗ ಕೊಡ್ಲಿಲ್ಲ. ಇಲ್ಲ. ಹಾರ್ಟ್ ಅಟ್ಯಾಕ್ ಆಯ್ತು ಸರ್ ಅಮ್ಮರಿಗೆ. ಅದೇ ಹೇಳ್ತೀನಲ್ಲ ಸರ್, ಈಗ ತಾಯಿ ಆಶೀರ್ವಾದ ಹೆಂಗನೋ ಇದನ್ನು ನಾವು ಗೋಮಾತೆ ಅಂತೀವಿ. ಮಾತೆ ಅಂದ್ರೆ ಹೌದು, ತಾಯಿ. ಗೋಮಾತೆ ತಾಯಿ. ತಾಯಿ ಸಲಹೆಯಲ್ಲಿ, ತಾಯಿ ಒಂದು ಒಳ್ಳೆ ಆಶೀರ್ವಾದದಿಂದ, ತಾಯಿಗೆ ಕಷ್ಟ ಕೊಡದಂಗೆ ಎಲ್ಲ ಹೆಂಗ್ ಬೆಳೆದಿರ್ತೀವೋ ಹ್ಮ್ ನಾವು ಮಕ್ಳು ಹೆಂಗಿರ್ತೀವೋ, ಈ ಗೋಪ್ತಾಯಿ ಅಂತ ಅಂತೀವಿ, ಗೋಪ್ತಾಯಿ ಅಂತೀವಿ, ಗೋಮಾತೆ ಅಂತೀವಿ. ಗೋಮಾತೆ ಅಂತ. ಹೌದಾ, ಅದನ್ನು ತಾಯಿನೇ. ನಾವು ಯಾವತ್ತು ಅದಕ್ಕೆ ತೊಂದರೆ ಕೊಡದಂಗೆ ನಾವು ಅದನ್ನ ನೋಡ್ಕೊಂಡ್ರೆ ನಿಜವಾಗ್ಲೂ ನಮ್ಮನ್ನ ಸುಖವಾಗಿ ಸಂಪಾದಿಸುತ್ತೆ. ಅದು ನನ್ನ ಕಾಮಧೇನು ಅಂತ. ಎಲ್ಲರ ಕಾಮಧೇನು ಕೇಳಿದ್ದನ್ನ ಅಂತ. ಕೊಡುವ ಹಾ. ಕಲ್ಪವೃಕ್ಷನು ಅಂತ. ನಾನು ಎಲ್ಲರಿಗೂ ಹೇಳ್ತಾ ಇದೀನಲ್ಲ, ಯಾರೇ ಅದನ್ನ ಇಷ್ಟಪಟ್ಟು ನಾನು ಗೋಮಾತೆ ಇದು ನಂಬಿದ್ದೀನಿ ನಿನ್ನ ಅಂತ ಅನ್ಕೊಂಡು ನಾವು ಅದಕ್ಕೆ ಏನು ಕೊಡಬೇಕು, ಒಳ್ಳೆ ಆಹಾರ, ಮೇವು, ಪ್ರತಿಯೊಂದು ನಮ್ಮ ಮನೆ ಮಕ್ಕಳು ಅದೆಲ್ಲ ಹೆಂಗ್ ನೋಡ್ಕೊಂತ ಹಂಗೆ ನೋಡ್ಕೊಂಡ್ರೆ ನಾವು ಅದನ್ನ ಒಬ್ಬರು ಸಂಪಾದಿಸಿದ್ರೆ ನಮ್ಮನ್ನ 5 ಮಂದಿನೂ ಸಂಪಾದಿಸ್ತೀವಿ. ಹ್ಮ್ ಹ್ಮ್. ಅದು ಮಾತ್ರ ಗ್ಯಾರಂಟಿನೇ. ಅದು ಇವಾಗ ಇಲ್ಲಿ ಜಮೀನಲ್ಲಿದೆ, ಇಲ್ಲೇ ಫಾರ್ಮ್ ಇರೋದ್ರಿಂದ ಇಲ್ಲಿ ಮಲ್ಕೊಂತೀರಾ ನೀವು ಯಾರು? ಇಲ್ಲ ಮಲಗಲ್ಲ ಸರ್, ಎಲ್ಲ CC ಕ್ಯಾಮ್ರಾ ಅದೆಲ್ಲ ಇದಾವೆ. ಹಾ, ಹಾ. ಎಲ್ಲ ಮತ್ತೆ latest ನಾಯಿಗಳಿದಾವೆ, technology. ಹಾ. ಹಂಗೆಲ್ಲಾಗಿ ಏನು ಬರಲ್ಲ ಸರ್. ನಮ್ದೆಲ್ಲ ವೆಹಿಕಲ್ ಇವೆಲ್ಲ ನಿಲ್ಸಿರ್ತೀವಿ, ಇಲ್ಲೇ ಇರ್ತವೆ, ಕ್ಯಾಮ್ರಾಗಳೆಲ್ಲ ಹಾಕಿದ್ವಿ. Okay. ಹಂಗಾಗಿ ಏನು ಇಲ್ಲಿ ಏನು ಅಂತ ತೊಂದರೆ ಸಮಸ್ಯೆ ಏನಿಲ್ಲ. ಸಮಸ್ಯೆನೂ ಇಲ್ಲ. ಎಲ್ಲ ಕಾಡು ಊರ ಪ್ರಾಣಿಗಳ ಕಾಟ ಏನಾದ್ರು ಇದೆನಾ? ಇಲ್ಲ ಸರ್, ಈ ಇದಾವೆ. ಭಾಗದಲ್ಲಿ ಕರಡಿ ಕರಡಿ ಎಲ್ಲ ಇದಾವೆ. ಕರಡಿ ಬೇರೆ ದನಗಳಿಗೆ ಅಂತವಕ್ಕೇನು ಅಟ್ಯಾಕ್ ತೊಂದ್ರೆ ಮಾಡಲ್ಲ. ಮಾಡಲ್ಲ. ಬರುತ್ತೆ, ನಾಯಿಗಳು ಇರೋದ್ರಿಂದ ನಾಶವಂಡಿಗೆಲ್ಲ ಹೋಗ್ಬಿಡುತ್ತೆ. ಹ್ಮ್. ಇಲ್ಲೆಲ್ಲ ಬರ್ತವೆ, ಇದೆಲ್ಲ ಕಂಪ್ಲೀಟ್ ಬರ್ತವೆ. ಚಿರತೆ ಚಿರತೆ ಎಲ್ಲ ಬಂದಿದ್ದಾವೆ, ಹಾ. ಇಲ್ಲೆಲ್ಲ ಬಂದಿದೆ. ಒಂದು 2-3 ನಾಯಿನೂ ತಗೊಂಡೋಯ್ತು. ಹಾ. ಈಗ ಹಂಗಾಗಿ ಏನ್ ಮಾಡ್ತೀವಿ, ಒಂದೊಂದಿದ್ದಾಗ ಅದು ಅಟ್ಯಾಕ್ ಮಾಡ್ತಿತ್ತು, ಒಂದಾಗಿದ್ದಾಗ ಅದು ಎದರದಂಗೆ ಹಾ. ಡೈರೆಕ್ಟ್ ಆಗಿ attack ತಂದು ಮಾಡೋದು. ಹೋಗೋದು. ಒಂದೆರಡು ಈಗ ಮೂರು ನಾವು 6-7 ನಾಯಿ ಸಂಪಾದಿಸಿದ್ವಿ. ಹಾ ಅಣ್ಣ. 6 ನಾಯಿ ಇದಾವೆ. ಹ್ಮ್ ಹ್ಮ್. 6 ನಾಯಿ ಅಂದ್ರೆ ಇವೆಲ್ಲ ಗುಂಪು ಸೇರಿ ಒಂದೇ ಸರಿ ಅಟ್ಯಾಕ್ ಮಾಡಕ್ ಹೋಗ್ತವೆ. ಹೌದು. ಅದನ್ನೇ ಹಿಂಬಲತ್ಕೊಂಡು ಹೋಗ್ತವೆ. ಅಲ್ಲ, ಚಿರತೆ ಅಷ್ಟೇ ಅಲ್ಲ, ಅಷ್ಟು ಆರೋಹಣ ಇರೋದ್ರಿಂದ ಒಂಥರ ಯಾವ್ದು ಬರಲ್ಲ ಸರ್. ಭದ್ರಕೋಟೆ ಇಲ್ಲಿ ಆದಂಗೆ ಇಲ್ಲಿ ಯಾರು- ಅಲ್ಲ ಸರ್, ಹನ್ನೊಂದು ಪರ್ಸನ್ ಬರಕ್ಕಾಗಲ್ಲ ಇಲ್ಲಿ ಒಳಗೆ. ಮಾವಿನ, ನಮ್ಮ ಅಣ್ಣರು ಮಾವಿನ ಗಿಡ ಇದ್ವು, ಅಣ್ಣ. ಅದನ್ನ ಮಾವಿನಿಗೆ ಹಣ್ಣಿಗೆ ಬರ್ತಿದ್ವು. ಒಟ್ಟು ಇಲ್ಲಿ ಮೆಕ್ಕೆಜೋಳ ಅದೆಲ್ಲ ಒಂದು ಅದು ತಿನ್ನಕ್ಕಂತ ಉದ್ದೇಶಕ್ಕೆ ಬಂದಾಗ ಇಲ್ಲೇ ಅಟ್ಯಾಕ್ ಮಾಡಿ ಇದೇ ಪ್ಲಾಟ್ ನಲ್ಲಿ ಹಂದಿನೇ ಕಡ್ದಿದ್ವು. ಅಂದಿನ ಇದೇ ಪ್ಲಾಟ್ ಹಾ, ಹಂದಿನೇ ಹಾ. ಸಾಯಿಸ್ಬಿಟ್ಟಿದ್ವು. ಮತ್ತೆ ಇಲ್ಲಿ ಊರಲ್ಲಿ ಯಾರಾದ್ರೂ ಕುರಿ ಮೇಕೆ ಯಾರಾದ್ರೂ ಬಂದ್ರೆ, ತಪ್ಪಿಸ್ಕೊಂಡು ಏನಾದ್ರು ಬಂದ್ರೆ ಇಲ್ಲಿ ಅವ್ನ್ ಬಿಡಲ್ಲ, ಅವನ್ನೆಲ್ಲ ತಿಂದಾಕ ಅಟ್ಯಾಕ್ ಕಡ್ದಾಕ್ತವೆ. ಜಾಸ್ತಿ ಇರೋದ್ರಿಂದ ಆ ಒಂದು ಹೌದು. ಕೆಲಸ ಮಾಡ್ತಾವ ಅಟ್ಯಾಕ್ ಇನ್ ಕೇಸ್ ಯಾರಾದ್ರೂ ಹೊರಗಡೆ ಬಂದ್ರೆ ಕೂಡ ಬಂದಾಗ ಹೊರಗಡೆ ನಾವ್ ಇದ್ದಾಗ ಬಂದ್ರೆ ಏನ್ ಮಾಡಲ್ಲ ಸರ್, ನಾವ್ ಇರ್ತೀವಿ, ಹಾ. ಸುಮ್ನೆ ಆಗ್ತವೆ. ಇಲ್ದಾಗ ಬಂದ್ರೆ ಸಮಸ್ಯೆ. ಇಲ್ದಾಗ ಬಂದ್ರೆ ಸಮಸ್ಯೆ ಆಗತ್ತೆ. ಜಾಸ್ತಿ ಇರೋದ್ರಿಂದ ಆ ಎಫೆಕ್ಟ್ ಆಗತ್ತೆ ಸರ್. ಸರ್, ಇದು ನಾವು ತೊಳೆಯೋದಕ್ಕೆ ಹಾ. ಸರ್, ಇದು ಸ್ಪ್ರೇಯರ್ ಮಿಷಿನ್ ಮಾಡಿದೀವಿ. ಈಗ ನಾವು ಪ್ರತಿದಿನ ವಾಶ್ ಮಾಡಿ ಕೈಲಿಂದ ಮಾಡ್ಬೇಕಂದ್ರೆ, ಈ ಕೊಟ್ಟಿಗೆ ಸ್ವಚ್ಛ ಮಾಡ್ಬೇಕಂತಂದಾಗ ಬಹಳ ಸಮಸ್ಯೆ ಆಗತ್ತೆ. ಎಲ್ಲ ಕೈ ಎಲ್ಲ ನೋವು ಬರ್ತವೆ. ಎಷ್ಟು ದಿನ ಅಂತ ಮಾಡ್ತೀವಿ ಸರ್, ಒಂದಿನದಲ್ಲ. ಹಂಗಾಗಿ ಸುಮಾರಲ್ಲೇ ಒಂದು 8-10 ವರ್ಷ ಇದ್ರೆ ಇದನ್ನ ಮಿಷಿನ್ ಇಟ್ಕೊಂಡಿದ್ವಿ. ಮೊದ್ಲಿದ್ದಾನು ಇದೆ. ಮೊದ್ಲಿಂದಾನೇ ಇದೆ. 8-10 ಇದು ವರ್ಷ. ಹಾಲ್ ಕರೆಯೋದೆಲ್ಲ ಹೆಂಗೆ? ಹಾಲ್ ಕರೆ ಮಿಷಿನ್ ಇಲ್ಲ ಸರ್, ಮಿಷಿನ್ ಇಲ್ಲ, ಮಿಷಿನ್ ಇಲ್ಲ. ಕರಿತೀರಾ? ಕೈಲೇ ಕರಿತೀವಿ. ಹಾ. ಅಂದ್ರೆ ಮಿಷಿನ್ ಇಂದ ಏನಂತಂದ್ರೆ ಸರ್, ನಾವು ಒಂದು 2-3 ಇರೋದ್ರಿಂದ ಹಾ. ಈಗ ನಾವು ಬೇಗ ಕರೆದು ಬಿಡ್ತೀವಿ. ಬೇಗ ಕರೆಯೋದ್ರಿಂದ ಅಂತಂದ್ರೆ ನಮಗೆ ಈಸಿ ಆಗುತ್ತೆ, ಕರಿಯೋದೆಲ್ಲ ಈಸಿ, ಬೇಗ ಹಾಲು ಕರೆದು ಬಿಡ್ತೀವಿ. ಆಮೇಲೆ ಕ್ಲೀನಿಂಗು ಅದೆಲ್ಲ ಅವಶ್ಯಕತೆ ಇರಲ್ಲ. ಅಂದ್ರೆ ನಾವು ಅದಾದ್ಮೇಲೆನೆ ನಾವೆಲ್ಲ ಅದನ್ನ ತೊಟ್ಟಿಗೆಲ್ಲ ನೀರು ಹೋಗಿರ್ತೀವಿ, ಕೈ ಬಿಡ್ತೀವಿ. ಮತ್ತೆ ಇದು ಮಿಲ್ಕಿಂಗ್ ಮಿಷಿನ್ ತಂದ್ರೆ ಹಂಗಾಗಲ್ಲ ಸರ್, ಅದಕ್ಕೆ ಬಿಸಿನೀರು ಹಾಕ್ಬೇಕು, ಆಸಿಡ್ ಹಾಕಿ ಕ್ಲೀನ್ ಮಾಡ್ಬೇಕು, ಅದು ಕೆಲಸ ಇರುತ್ತೆ. ಮತ್ತೆ ಕ್ವಾಲಿಟಿ ಕಡಿಮೆ ಆಗುತ್ತೆ ಅದರಿಂದ. ಕ್ವಾಲಿಟಿ ಕಡಿಮೆ ಆಗುತ್ತೆ. ಅಂದ್ರೆ ಕ್ವಾಲಿಟಿ ನಾವು ಈಗ ಪಾಯಿಂಟ್ಗೆ ಕಳಿಸ್ಬೇಕಂತಂದ್ರೆ ಸರ್, ಬೆಳಿಗ್ಗೆ 7 ಗಂಟೆ 6:15 ಸ್ಟಾರ್ಟ್ ಮಾಡಿರ್ತೀವಿ. 9:00ವರೆಗೆ ಚಿಲ್ಲಿಂಗ್ ಸೆಂಟ್ರಿಗೆಲ್ಲ ಹೋಗೋವಷ್ಟೊತ್ತಿಗೆ ಇದರಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿರ್ತವೆ. ಅಂದ್ರೆ ಡೈಲಿ ವಾಶ್ ಮಾಡಿದಾಗ ಸ್ವಲ್ಪ ಕ್ಲೀನಿಂಗ್ ನಲ್ಲಿ ಪೈಪ್ ಅಲ್ಲಿ ಇಲ್ಲಿ ಸ್ವಲ್ಪ ಇದಾಗಿರೋದ್ರಿಂದ ಆ ಒಂದು ಕ್ವಾಲಿಟಿ ಕಡಿಮೆ ಆಗೋದ್ರಿಂದ ನಾವು ಅಂದ್ರೆ ಈಗೆಲ್ಲ ಜಾಸ್ತಿ ಅದನ್ನೇ ಯೂಸ್ ಮಾಡ್ತಾರೆ ಸರ್, ಜಾಸ್ತಿ ಆಕಳುಗಳಲ್ಲಿ.
ಆದ್ರೆ ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಾವು ಇದ್ರಲ್ಲೇ ಅಲ್ಲ ಈಗ ಹಸುಗಳದ್ದು ಎನರ್ಜಿ ಕಡಿಮೆ ಆಗುತ್ತೆ ಅದ್ರದ್ದು ಅಂತಾರೆ. ಏನು ತೊಂದರೆ ಇಲ್ಲ ಸರ್, ಆಗಲ್ಲ, ಮೋಸ್ಟ್ಲಿ ಆಗಲ್ಲ. ನನ್ನ ಅನುಭವದ ಪ್ರಕಾರ ಈಗ ನಾನು ನೋಡಿಲ್ಲ ಮಿಷಿನ್ ಹಾಕಿ ಅಂತ. ಬೇರೆಯವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಈಗ ಎಲ್ಲ ಅಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ರೆ ಈಗ 15-20 ಹಸುಗಳು ಇರ್ತವೆ. ಅವರೆಲ್ಲ ಮತ್ತೆ ಅನಿವಾರ್ಯ ಮಾಡ್ಲೇಬೇಕು, ಜಾಸ್ತಿ ಲೇಬರ್ ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಟೈಮ್ ಪಿಕಪ್ ಮಾಡೋಕ್ಕಾಗಲ್ಲ, ಟೈಮ್ ಅಷ್ಟರೊಳಗೆ ಪಾಯಿಂಟ್ಗಳಿಗೆ ಹಾಲು ಕರೆದು ಕೊಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಅನಿವಾರ್ಯ ಹಾಲು ಇದು ಮಾಡಲೇಬೇಕಾಗತ್ತೆ. ನಾಲ್ಕಲ್ಲ ಕಡಿಮೆ ಐತಲ್ಲ ಪ್ರೆಷರ್. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ? ಸರ್ ಫ್ಯಾಮಿಲಿಯಲ್ಲಿ ನಮ್ಮ ಹೆಣ್ಮಕ್ಳು, ಹಾ. ಮಗಳು ಅಂದರೆ ಮನೆಯಲ್ಲೇ ಇರ್ತಾರೆ ಮಗಳು. ಓಕೆ. ಇವನು SLC ಫೇಲ್ ಆಗಿದ್ದಾನೆ. ನಿಜ ಹೇಳ್ಬೇಕು, ಯಾವುದೇ ಆದ್ರೂ ಫೇಲ್ ಆಗಿದ್ದಾನೆ. ಅವ್ನು ಮತ್ತೆ ಎಜುಕೇಶನ್ ಅವನ್ನ ಏನು ಬರುತ್ತೆ ಅಂತಂದು ಹೇಳ್ತಾ ಇದ್ದೀನಿ. ಮತ್ತೆ ಈ ಸರಿ ಎಕ್ಸಾಮ್ ಬರ್ದಿದ್ದೇನೆ, ನೋಡ್ಬೇಕು. ಆದ್ರೂ ಮತ್ತೆ ಈಗ ಅವನು ನಮ್ಮ ಕೆಲ್ಸಕ್ಕೆ ಬರ್ತಾ ಇದ್ದಾನೆ. ನಮ್ಮ ಜಾಸ್ತಿ ಅಂದ್ರೆ ನಮ್ಮ ಹೆಣ್ಮಕ್ಳು ನಾವಿಬ್ರೇ ಯಾವಾಗಲೂ. ಏನ್ ಬಿಟ್ರು ಈಗ ಹೈನುಗಾರಿಕೆ ಕೃಷಿ ಅಂತ ಬಿಡಂಗಿಲ್ಲ ಸರ್. ಅಲ್ಲ ಈಗ ಬೇರೆಗೆಲ್ಲ ಕಷ್ಟಗಳು ಅವೆಲ್ಲ ನೋಡಿದ್ರೆ ನಾವು ಅನ್ಕೊಂಡಿರೋದು ಹಂಗೆ. ಈಗ ಸರ್ ನಮ್ಗೆ ಆಸೆ ಇರುತ್ತೆ ಮಕ್ಳಂದ್ಮೇಲೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು. ಅವ್ನು ಓದಿದ ತಾನೆ ನಾವ್ ಏನಾದ್ರು ಮಾಡಕ್ಕಾಗತ್ತ. ಅವನಲ್ಲಿ ವಿದ್ಯೆ ಕಡಿಮೆ ಇದ್ದು ಅವನು ಓದೇ ಇದ್ದಾಗ ನಾವ್ ಏನ್ ಮಾಡಕ್ಕಾಗತ್ತೆ ಅಂದ್ರೆ ನಾವು ಹೋಗಿ ಬರೆಯಕ್ಕಾಗಲ್ಲ, ನಾವು ಹೋಗಿ ಓದಿ ಇದ್ ಮಾಡಕ್ಕಾಗಲ್ಲ. ದುಡ್ಡು ಮಾಡ್ಬೋದು, ದುಡ್ಡು ಇರ್ಬೋದು, ಆದ್ರೆ ಅದ್ರ ತಕ್ಕಂಗೆ ವಿದ್ಯಾಭ್ಯಾಸನೂ ಇರಬೇಕು. ವಿದ್ಯಾಭ್ಯಾಸ ಕೊಡಿಸ್ಬೇಕಂದ್ರೆ ಅದು ಎಜುಕೇಶನ್ ಪರ್ಸೆಂಟೇಜ್ ಇರಬೇಕು. ಅದೆಲ್ಲ ಮಾಡಿದ್ರೆ ತಾನೆ ಅದು ಮುಂದೆ ನನ್ನ ಮಗ ಏನೋ ಕೆಲ್ಸಕ್ಕೆ ಹೋಗ್ಬೋದು. ಮತ್ತೊಂದು ಈಗ ಎಲ್ಲ ಕಷ್ಟನೂ ಎಲ್ಲದೂ ಕೆಲಸನೇ ಅಲ್ಲ ಸರ್. ಇನ್ನೊಬ್ರ ಹತ್ರ ಹೋಗಿ ಅವ್ರ ಹತ್ರ ಕೆಲಸ ಬೆಳಗ್ಲಿಂದ ಸಾಯಂಕಾಲದವರೆಗೆ ಕೆಲಸ, ಪ್ರತಿಯೊಂದೂ ಅವ್ರ ಕಷ್ಟ ಏನಿದೆ ಅಂತ ಅನ್ನೋದು ಈಗ ಯಾರೇ ಆಗಲಿ ತಂದೆ ಮಕ್ಕಳು ಎಲ್ಲರ ಮಕ್ಕಳು ಅಂತಂದ್ರೆ ಮಕ್ಕಳ ಮೇಲೆ ಅಭಿಮಾನ ಇದ್ದೇ ಇರುತ್ತೆ. ಈಗ ಅಲ್ಲಿ ಹೋದ್ಮೇಲೆ ಏನಂತ ಕೇಳೋಕ್ಕಾಗಲ್ಲ. ಸರಿಯಾದ ಟೈಮ್ಗೆ ಊಟ ಮಾಡಿದ್ನೋ, ಏನಾಗಿದೆ ವ್ಯವಸ್ಥೆ ಏನೋ, ಅವ್ನು ಬಟ್ಟೆ ತೊಳೆದ್ರೋ, ಸ್ನಾನ ಮಾಡಿದ್ನೋ ಇಲ್ಲ, ಪ್ರತಿಯೊಂದೂ ನಮಗೆ ನೋವು ಇರುತ್ತೆ. ಇಲ್ಲ ಕಣ್ಮುಂದೆ ಇರ್ತಾನೆ. ಈಗ ನಮ್ಮ ಜೊತೆಗೇನೆ ಇರ್ತಾನೆ. ಅಲ್ಲ ಈಗ ಒಂದ್ ವೇಳೆ ಹೈಯರ್ ಸ್ಟಡೀಸ್ ಮಾಡಿದ್ರು ಬೇರೆ ಹತ್ರ ಹೋಗಿ ಕೆಲಸ ಕಂಪಲ್ಸರಿ ಹಂಗಲ್ಲ, ನಮ್ದೇ ಉದ್ಯಮ. ಈಗ ನಮ್ದೇ ಸರ್, ಏನಿಲ್ಲ. ಈಗ ಜೀವನಕ್ಕೆ ಬೇಕಾಗಿರ್ತಕ್ಕ ಸರ್ ಬರೇ ದುಡ್ಡೇ ಅಂತಂದಲ್ಲ. ಹೌದಾ, ಬರೇ ದುಡ್ಡು ಅಂತಂದ್ರೆ ಜೀವನ ನೆಮ್ಮದಿ ಅಂತ ಇರಲ್ಲ. ಹೌದಾ, ಬರೇ ದುಡ್ಡಿನ ಮೇಲೆ ಅಂತಂದ್ರೆ ಈಗ ನಾವು ಏಜ್ ಯಾರೇ ಆಗಿರ್ಲಿ, ನಾವು ಒಬ್ಬರೇ ಅಂತಂದಲ್ಲ, ಪ್ರತಿಯೊಬ್ಬರು ತಂದೆ ತಾಯಿಗೂ ಏಜ್ ಆಗುತ್ತೆ, ಏನೇ ಸಮಸ್ಯೆ ಆಗುತ್ತೆ. ರೈತರು ಕೆಲಸಲ್ಲೇ ಅಂತಂದ್ರು ಅಕಸ್ಮಾತ್ ಎಲ್ಲರಿಗೂ ತೊಂದರೆ ಬರೋದು ಸಹಜನೇ. ಯಾವುದೇ ಟೈಮ್ ಆಗಲಿ, ಯಾವುದೇ ಮತ್ತೊಂದು ಅಂಥ ಟೈಮ್ನಾಗ ಮಕ್ಕಳಿರಲ್ಲ. ಅಲ್ಲಿ ಹೋಗ್ತಾರೆ 20,000ಕ್ಕೋ 15,000ಕ್ಕೋ 30,000 ಸಿಗುತ್ತೆ ಅಂತಂದು ಹೇಳ್ತಾರೆ. ನಮಗೆ ಅವ್ರ ಖರ್ಚು ಅದೆಲ್ಲ ತೆಗೆದು 10,000 ನಮಗೆ ಸಿಗೋಕ್ಕಾಗಲ್ಲ. ಅದ್ರ ಜೊತೆಲಿ 50,000 ನಾವು ದುಡಿಬೋದಲ್ಲ. ಹೌದು, ನಮ್ಮ ಕಾನ್ಸೆಪ್ಟ್ ನಮ್ಮಿಂದ ಬೇರೆಯವ್ರದ್ದು ಎಲ್ಲ ಪರಿಸ್ಥಿತಿ. ಈಗ ಬಹುತೇಕ ಸಾಫ್ಟ್ವೇರ್ ಇಂಜಿನಿಯರ್ ಸಮೇತ ಕೃಷಿಗೆ ಮರಳ್ತಾ ಇದಾರೆ ಅಂತ. ಅಲ್ಲ, ದೊಡ್ಡ IT-BT ಕಂಪ್ನಿಗಳು ಎಷ್ಟೆಷ್ಟು ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಪ್ರತಿಯೊಬ್ಬರು ಇಲ್ಲ, ನಾನು ಲಕ್ಷ ಸ್ಯಾಲ್ರಿ ಇದ್ರು ಕೂಡ ಇವತ್ತು ಬಂದು ಕೃಷಿಯಲ್ಲಿ ಇರ್ತಾರೆ, ನೆಮ್ಮದಿ ಇದೆ ಅಂತ ಹೇಳಿ ಕೃಷಿ ಇರ್ತಾರೆ. ಅಂತದ್ ನಮ್ಮ ಒಂದು ಮಕ್ಳು ಹಿಂಗೆಲ್ಲ ಆದಾಗ ನಾವ್ ಯಾಕೆ ಅವ್ರಿಗೆ ಹೆಲ್ಪ್ ಮಾಡಬಾರ್ದು? ಇರ್ಲಿ, ಮಾಡ್ಕೊಂಡು ಹೋಗ್ಲಿ, ಏನಾದ್ರು ಮಾಡ್ಕೊಂಡು ಹೋಗ್ಲಿ. ಎಲ್ಲ ಇದೆ, ವೆಹಿಕಲ್ಗಳು ಇದಾವೆ, ಟ್ಯಾಕ್ಟ್ರಿಗಳು ಇದಾವೆ, ಈ ಹೈನುಗಾರಿಕೆ ಇದೆ. ಬೇಡ ಅಂದ್ರೆ ಹೊಲದ ವ್ಯವಸಾಯ, ಮೆಕ್ಕೆಜೋಳ ಪ್ರತಿಯೊಂದು ಹಾಕ್ಬೋದು. ಇಂಥದ್ದು ಬೆಳೆ ಬರಲ್ಲ ಅನ್ನಂಗಿಲ್ಲ ನಮ್ಮ ಏರಿಯಾದಲ್ಲಿ. ಏನ್ ಬೇಕಾದ್ರೂ ಹಾಕಿ ಅವ್ರವ್ರು ಬುದ್ಧಿ ಮೈಂಡ್ ಸೆಟ್ ಹೆಂಗಿರುತ್ತೆ ಹಂಗೆ ಹೋಗಕ್ಕಂತ ಅವಕಾಶ ಇದೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಏನಂತಂದ್ರೆ ಸರ್, ಇನ್ನೊಬ್ರ ಹತ್ರ ಹೋಗಿ ಅವ್ರ ವ್ಯವಸ್ಥೆ ಹೆಂಗೋ ಏನೋ, ಈಗಲೇ ಅವರು ಇರ್ತಕ್ಕಂಥ ಟೈಮ್ನಲ್ಲೇ ಮೈ ಮುರ್ಕೊಂಡು ಕೆಲಸ ಮಾಡಿ ಇರೋದಕ್ಕಿಂತ ಎಲ್ಲ ಮಕ್ಕಳಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಕೈಲಾದಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಕೆಟ್ಟು ಹೋಗಲ್ಲ, ಯಾವತ್ತೂ ಕೆಡಲ್ಲ. ಈಗ ನಾವು ಹೆಂಗೆ ದನಗಳಲ್ಲಿ ಇದನ್ನೆಲ್ಲ ಒಂದು ಕಷ್ಟಪಟ್ಟು ಮಾಡಿ ಅದರಲ್ಲಿ ಲಾಭ ತಾಗ್ತೀವೋ, ಮಕ್ಕಳು ಹಂಗೆ ಒಳ್ಳೆ ಕೆಲಸ ಪ್ರತಿಯೊಂದೂ ಅಂತ ಉದ್ದೇಶವಾಗಿ ಇದ್ರೆ ಅವರು ಯಾವತ್ತೂ ಕೆಡಲ್ಲ. ನಾವು ಅಲ್ಲಿ ಹೋಗ್ತಾರೆ ಅಂತ ಕಳಿಸ್ತೀವಿ, ಅಲ್ಲಿ ಏನೋ ನಾನಾ ಥರ ಒಂದು ದುಶ್ಚಟಗಳಿಗೆ ಬಲಿ ಆಗ್ತಾರೆ. ಅವ್ರು ಎಲ್ಲಿ ಇರ್ತಾರೆ ನಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ, ಅವ್ರ ಮಾಹಿತಿ ಗೊತ್ತಾಗಲ್ಲ. ನಮಗೆ ಒಳ್ಳೆಯದ ರೀತಿಯಿಂದ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ನಾವು ಕೇಳಿರ್ತೀವಿ. ಆಮೇಲೆ ಬಂದಮೇಲೆ ಅವ್ರ ಪರಿಸ್ಥಿತಿ ಇಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ, ಅಲ್ಲಿನೂ ಸಾಲಗಳು ಮತ್ತೊಂದು ನಾನಾ ಥರ ದುಶ್ಚಟಗಳು ಬಲಿಯಾಗಿ ನಾವು ಕಷ್ಟ ಅನುಭವಿಸ್ಬೇಕಾಗತ್ತೆ. ಅದ್ರ ಜೊತೆಗೇ ಇದ್ದು ನಾವು ಎಲ್ಲ ಆರಾಮಾಗಿರ್ತೀವಲ್ಲ. ಪ್ರತಿಯೊಂದು ಟೈಮ್ನಲ್ಲೂ ನಮ್ಮ ಜೊತೆಗೆ ಇದ್ಕೊಂಡು ನಮ್ಗೇನೇ ಕಷ್ಟ ಮತ್ತೊಂದು ಆದಾಗ ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತೀವಲ್ಲ. ಹಂಗಾಗಿ ನಾನು ಅವನಿಗೇನು ಜಾಸ್ತಿ ಫೋರ್ಸ್ ಮಾಡಿ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅದನ್ನೇ ಮಾಡ್ಬೇಕು ನೀನು ಸ್ಟಡಿನೇ ಅಂತಂದು ಅವ್ರ ಮನಸ್ಸಲ್ಲಿ ಇಲ್ಲ ಅಂತಂದು ಅವ್ನು ಹೆಂಗೂ ಆಗುತ್ತೆ ಹಂಗೆ ಒಟ್ಟು ಜೀವನ ರೂಪಿಸ್ಕೊಂಡು ಹೋದ್ರೆ ಸಾಕು, ನಮ್ಗೆ ಬೇಕಾಗಿರೋದು ಅಷ್ಟೇ.